ನಿನ್ನ ಜಾರತನ ಈ ಸಮಾಜದಲ್ಲಿ ಜಾಗಟೆ ಬಾರಿಸವಾಗಿದೆ. ಇವಳು ರವಿರಾಜನ ಸೂಳೆ. ಅಣ್ಣ, ಏನಿದು ಇವಳು ರವಿರಾಜನ ಸೂಳೆ ಎಂದು? ಓ ಸಂಜಯ್, ಶಾಲೆಯಿಂದ ಈಗ ಬಂದೇನಪ್ಪ? ಮುಚ್ಚ ಬಾಯಿ ನೀಚ! ಇಂಥ ಬಣ್ಣದ ಮಾತುಗಳನ್ನು ಆಡಿ ನನ್ನ ಮನೆತನದ ಮರ್ಯಾದೆಯನ್ನೇ ಹಾಳು ಮಾಡಿದ್ದೀರಿ. ನಿಮ್ಮ ಚರಿತ್ರೆ ನನಗೆ ಚೆನ್ನಾಗಿ ಗೊತ್ತು. ಎಲ್ಲಿದ್ದಾನೋ ನಿನ್ನ ಆ ಸಂಜಯ? ನಾವೆಲ್ಲ మన ತಾಯಿಯ ಮಕ್ಕಳಂತ ನಮ್ಮ ತಾಯಿಯ ಹೆಸರಿಗೆನೆ ಕಸ ಎಸೆದು ಎಂತ ಏಸಿಗೆ ಕೆಲಸ ಮಾಡಲು ನಾಚಿಕೆ ಆಗುತ್ತಲ್ಲವೇ ನಿಮಗೆ? ಕೆಳಗಿಳಿಸೋ ಕೈನ ನನ್ನ ಮೇಲೆ ಕೈ ಮಾಡೋ ಅಧಿಕಾರ ನನ್ನ ತಾಯಿಯ ಹೊರತು ಬೇರೆ ಯಾರಿಗೂ ಇಲ್ಲ. ಈ ಮನೆಯಲ್ಲಿ ಈ ಮಹೇಶ್ ಡಾಕ್ಟರ್ ಹೇಳಿದ ಹಾಗೆ ನಿನ್ನ ತಂಗಿ ಮಾಡಬಾರದ ಕಾರ್ಯಗಳನ್ನು ಮಾಡಿ ನಮ್ಮ ಮನೆತನದ ಮರ್ಯಾದೆಯನ್ನೇ ಕಲಿತಾಳೆ. ಇದನ್ನು ನೋಡಿ ಮೆಲುಕು ಹಾಕುವ ನೀವು ಪೌರುಷವಂತರೇ, ಗೌರವಂತರೇ? ನೀವೆಲ್ಲ ಅಣ್ಣ ತಮ್ಮಂದಿರಲ್ಲ. ನಿಮ್ಮ ತಂಗಿರ ಕುಡಿತಕ್ಕೆ ತಾಳ ಹಾಕುವ ಬಂಡರು ನೀವು. ಸಂಜಯ, ಸಂಜಯ, ಉರಿಯುತ್ತಿರುವುದ ಲೊಳಲಿಗೆ ಮತ್ತಷ್ಟು ತುಪ್ಪ ಬೆರೆಸಿ ಉರಿ ಹೊತ್ತಿಸಬೇಡ, ಉರಿ ಹೊತ್ತಿಸಬೇಡ. ತಂಗಿಗೆ ಮನ ತಾಯಿ ಕಾಡ್ತಾಳೆ ಅಂತ ನನ್ನ ತಾಯಿಯ ಮೇಲೆ ಕೈ ಮಾಡಿದ್ದೆಯಲ್ಲ, ಇದೇ ನಾನಿನ ಪೌರುಷ. ಎಂದೋ ನನ್ನ ಎತ್ತ ತಾಯಿ ಸತ್ತು ಈ ಪರದೇಶಿ ತಂಗಿ ಕಟ್ಟಿಕೊಂಡು ಮಲ ತಾಯಿಯ ಸೊತ್ತಾದೇನು ಅಂದೇ ಹೋಗಿದೆ ನನ್ನ ಪೌರುಷ. ಈ ದರಿದ್ರೆಯನ್ನು ನಮ್ಮ ಕುಲಕ್ಕೆ ಉಂಟಾಗಿ ನಮ್ಮೆಲ್ಲರ ಮಾನವನ್ನು ಗಾಳಿಗೆ ತೂರಿ ಬಿಟ್ಟಿತು. ಆದರೆ ಈ ಮನೆತನಕ್ಕೆ ಬೇಡವಾದ ಹೆಣ್ಣು ಈ ಪವಿತ್ರ ಭರತ ಭೂಮಿಯಲ್ಲೇ ಇರಬಾರದು. ಇವಳು ಸಾಯುವುದೇ ಮೇಲು. ನಿಲ್ಲು! ನೀನು ಇವಳ ಪ್ರಾಣ ತೆಗೆಯುವುದಾದರೆ ಈ ಮನೆಯಲ್ಲ, ಸುಡುಗಾಡು ಎಂಬ ಸ್ವಂತ ಸ್ಥಳದಲ್ಲಿ. ಯಾಕೆಂದರೆ ನನ್ನ ತಾಯಿ ಮನ ತಾಯಿಯಾಗಿ ಈ ಮನೆಯಲ್ಲಿ ತಂದೆಯ ಕೈ ಹಿಡಿದು ಬರುವಾಗ ಈ ಮನೆಯ ಆಸ್ತಿಯನ್ನು ನನ್ನ ತಾಯಿಯ ಹೆಸರಿಗೆ ಬರೆದಿದ್ದಾನೆ. ಅಂದಾಗ ಇದು ನನ್ನ ಮನೆ. ಈ ಮನೆಯಲ್ಲಿ ನಿಮಗೆ ಅವಕಾಶವಿಲ್ಲ. ಮೊದಲು ಕರೆದುಕೊಂಡು ಹೊರಡು. ನಿನ್ನ ತಂಗಿ ಜಾರುಣಿಯಾದ ತಂಗಿಯನ್ನು ಕರೆದುಕೊಂಡು. ಯಾಕೆ ಹೋಗ್ತಿದ್ಯ? ಹಿಂದೇಕೆ ಈ ಮಾತನಾಡುತ್ತಿರುವಿಯಪ್ಪ? ಈಗಾದ ತಪ್ಪನ್ನು ಸರಿಪಡಿಸಿ ನಮ್ಮ ಬಾಲವನ್ನು ಉಳಿಸಿಕೊಡಪ್ಪ. ಜಾರಿಣಿಗಳನ್ನು ಕೂಗಿ ಹೊರ ಹಾಕಬೇಡ. ನಿನಗೆ ನನ್ನ ಕಾಲಿಗೆ ಬಿದ್ದರು ಕರುಣೆ ತೋರುವುದಿಲ್ಲ ಈ ಸಂಜಯ. ತಂದೆ ಕುಳಿತು ಆಸ್ತಿ ಬೇರೆ ಬೇರೆ ಮಾಡಿ ಸತ್ತಿರುವಾಗ ನಿನ್ನಿಂದ ಭಾಗ ತೆಗೆದುಕೊಳ್ಳಲು ನನಗೆ ಅವಶ್ಯಕತೆಯೇ ಇಲ್ಲ. ಇನ್ನು ಮುಂದೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಮೊದಲು ಹೊರಡಿ ಈ ಮನೆಯಿಂದ ಆಚೆ. ಇಲ್ಲದಿದ್ದರೆ ನಿಮ್ಮ ಕುತ್ತಿಗೆಗೆ ಕೈ ಹಾಕಿ ನಾನೇ ತರುತ್ತೇನೆ. ಸಂಜಯ, ಹೋಗ್ತಿಲ್ಲಪ್ಪ. ತಂದೆ ಮಾಡಿ ಸತ್ತು ಹೋದ ಪಾಪವಲ್ಲಾದರೆ ತಂಗಿ ಮಾಡಿದ ತಪ್ಪು ಇನ್ನೊಂದಾಗಿ ಹೋಗಿದೆ. ಈ ತಪ್ಪನ್ನು ಒಪ್ಪಿಕೊಂಡು ಬಹಳ ಸಾಗಿಸಿ ನ್ಯಾಯದಿಂದ ವಿತ್ತವನ್ನು ಗೆಲ್ಲಲೇಬೇಕು. ಇಲ್ಲದಿದ್ದರೆ ಸಮೃದ್ಧವಾದ ಈ ಭರತ ಖಂಡಕ್ಕೆ ಗರಿತೆಯರಿಂದ ಶಾಪದ ಸುರಿಮಳೆಯಾಗಿ ಪಾಪದ ಕೋಪ ಹೆಚ್ಚಾಗಿ ಭೂಕಂಪ ಎಂಬ ಸಂಭಾಷಣೆಯಲ್ಲಿ ಈ ಭೂತಾಯಿ ಬಾಯಿ ಬೆರೆದು ತನ್ನೊಡಲೊಳಗೆ ನಮ್ಮನ್ನೆಲ್ಲ ನುಗ್ಗಿ ಸಂಧಿಸಿಕೊಡುವಳು. ನಮ್ಮೆಲ್ಲರೂ ಮಾತೋಬ ಹೋಗೋಣ. ನನ್ನಿಂದ ನಿನಗೆ
ಏನು ತೊಂದರೆ ಆಗಿಲ್ಲಮ್ಮ. ನಿತ್ಯ ಸತ್ಯವು ನನ್ನಲ್ಲಿ ಮೆತ್ತಿಕೊಂಡಿದ್ದರೆ ನಿಜವಾಗಿಯೂ ನಿನಗೆ ಆ ತಾಳಿಯ ಭಾಗ್ಯ ದೊರಕಲಿ. ಇರದಿದ್ದರೆ ಆ ಸೂಳೆಯ ಪಟ್ಟ ನಿಶ್ಚಿತವಾಗಲಿ. ಈ ಹೆಣ್ಣಾಗಿ ನನ್ನ ಒಡ ಹುಟ್ಟಿ ಬಂದ ತಪ್ಪಿಗೆ ನಾನೇ ಈ ಶಿಕ್ಷೆ ಅನುಭವಿಸಬೇಕಾಗಿ. ಬಾರಮ್ಮ, ಎಲ್ಲಾದರೂ ದೂರ ಹೋಗೋಣ ಬಾ.